ಎಲ್ಲರಿಗೂ ನಮಸ್ಕಾರ. ಸಮ್ಮರ್ ಸೀಸನ್, ಅದರೊಟ್ಟಿಗೆ ಮಾವು, ಹಲಸು ಇವುಗಳ ರುಚಿಯಾದ ಖಾದ್ಯಗಳನ್ನು ಮಾಡುವಂತಹ ಟೈಮ್ಸ್. ಹಲಸಿನ ಹಣ್ಣು ಒಂದಿದ್ದರೆ ಸಾಕು, ಅದರಿಂದ ವಿವಿಧ ರೀತಿಯ ಖಾದ್ಯಗಳನ್ನು ನಾವು ಕರಾವಳಿಗರು ತಯಾರಿಸ್ತೇವೆ. ಅದರಲ್ಲಿಯೂ ಹಲಸಿನ ಹಣ್ಣಿನ ಮುಳುಕ, ಹಲಸಿನ ಹಣ್ಣಿನ ಗಟ್ಟಿ ಬಹಳ ಫೇಮಸ್. ಇವತ್ತು ನಾನು ಇನ್ಸ್ಟೆಂಟಾಗಿ ಹಲಸಿನ ಹಣ್ಣಿನ ರೊಟ್ಟಿಯನ್ನು ಮಾಡಿದ್ದೇನೆ. ನೀವು ಅಕ್ಕಿ ರೊಟ್ಟಿಯನ್ನು ತಿಂದಿರುವಿರಿ ಅಥವಾ ಸಜ್ಜಿಗೆ ರೊಟ್ಟಿಯನ್ನು ತಿಂದಿರುವಿರಿ, ಅದರ ಟೇಸ್ಟು ಅದ್ಭುತವಾಗಿರ್ತದೆ. ಇವತ್ತು ನಾನು ಹಲಸಿನ ಹಣ್ಣಿನ ರೊಟ್ಟಿಯನ್ನು ಮಾಡಿದ್ದೇನೆ. ಬಹಳ ರುಚಿಕರವಾದ ಈ ಹಣ್ಣಿನ ಅಂದರೆ ಹಲಸಿನ ಹಣ್ಣಿನ ರೊಟ್ಟಿಯನ್ನು ಹೇಗೆ ಮಾಡುವುದೆಂದು ನೋಡುವ ಮೊದಲು, ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಬನ್ನಿ ಈ ರುಚಿಕರವಾದ ಹಲಸಿನ ಹಣ್ಣಿನ ರೊಟ್ಟಿಯನ್ನು ಇನ್ಸ್ಟೆಂಟಾಗಿ ಹೇಗೆ ಮಾಡುವುದೆಂದು ನೋಡೋಣ. ನಮಸ್ತೆ ಮಿತ್ರರೇ, ನೋಡಿ ಈ ವರ್ಷದ ಹೊಸ ಹಲಸಿನ ಹಣ್ಣು ಸಿಕ್ಕಿದೆ. ಬಹಳ ಟೇಸ್ಟಿಯಾದ ರವಾ ರೊಟ್ಟಿ, ಹಲಸಿನ ಹಣ್ಣಿನ ರವಾ ರೊಟ್ಟಿ ಮಾಡೋಣ. ನೋಡಿ, ಒಂದು ಬೌಲ್ನಷ್ಟು ರವೆ ತೆಗೆದುಕೊಂಡಿದ್ದೇನೆ, ಒಂದು ಬೌಲ್ನಷ್ಟು ಈ ಹಲಸಿನ ಹಣ್ಣು. ಈಗ ಮೊದಲಿಗೆ ನಾವು ರವಾವನ್ನು ಏನು ಮಾಡೋಣ ಹೇಳಿದರೆ, ಒಂದು ಬೌಲಿಗೆ ಹಾಕ್ಕೊಳ್ತಿದ್ದೇನೆ. ಬೌಲಿಗೆ ಹಾಕ್ಕೊಂಡು ಅದಕ್ಕೆ ಬೇಕಿದ್ದಷ್ಟು ಉಪ್ಪು, ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಇನ್ನು ಈಗ ಇದಕ್ಕೆ ಉಪ್ಪನ್ನು ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದರೆ ಆಯಿತು. ಇದಕ್ಕೆ ನೀರನ್ನು ಹಾಕ್ಕೊಳ್ತಿದ್ದೇನೆ. ತುಂಬ ನೀರು ಹಾಕೊಳ್ಳೋದು ಬೇಡ, ಯಾಕೆ ಹೇಳಿದರೆ ಮತ್ತು ನಾನು ಇದರ ಪೇಸ್ಟನ್ನು ಹಾಕ್ಕೊಳ್ಳಿಕ್ಕೆ ಉಂಟು. ಹಾಗಾಗಿ ಸ್ವಲ್ಪ ಇದು ನೆನೆಯಲಿಕ್ಕೆ ಬೇಕಿದ್ದಷ್ಟು ನೀರನ್ನು ಹಾಕ್ಕೊಳ್ತಿದ್ದೇನೆ. ನೋಡಿ, ಇಷ್ಟೇ, ಒಂದು 1/4 ಲೋಟದಷ್ಟು ನೀರು ಮತ್ತು ಉಪ್ಪು ಇಷ್ಟನ್ನು ಹಾಕಿ ಇದು ಸ್ವಲ್ಪ ನೆನೆಯಲಿಕ್ಕೆ ಬಿಡೋಣ ಇದನ್ನು. ಈಗ ಇದು ನೆನೀತಾ ಇರುವಾಗ ಇಲ್ಲಿ ನಾವು ಈ ಒಂದು ಹಲಸಿನ ಹಣ್ಣನ್ನು ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಸಣ್ಣ ಸಣ್ಣ ಕತ್ತರಿಸಿಕೊಡೋಣ ಸುರಿಗೆ. ಎಲ್ಲವನ್ನು ಸಾಧಾರಣ ಎಲ್ಲ ಇಷ್ಟು ಬೇಡ, ನಮಗೆ ಇದರದ್ದು ಅರ್ಧ ಭಾಗದಷ್ಟು ಸಾಕು. ಒಂದು ಬೌಲಷ್ಟು ಹಲಸಿನ ಹಣ್ಣು ಇಲ್ಲಿ ಉಂಟು, ಆದರೆ ಇಷ್ಟು ಬೇಡ ನಮಗೆ. ಇದರಲ್ಲಿ ನಾನು ಒಂದು 10 ಈ ಟೈಪಿನ 10 ತೆಗೆದುಕೊಂಡು ಗ್ರೈಂಡ್ ಮಾಡ್ಕೊಳ್ತೇನೆ. ವೀಕ್ಷಕರೇ, ಇದು ನೋಡಿ, ಇದು ಕಟ್ ಮಾಡಿ ಆಯಿತು. ಒಂದು 10-12 ಹಾಕ್ಕೊಂಡೆ, ಉಳಿದದ್ದು ಇದು ತಿನ್ನಲಿಕ್ಕೆ ಆಯಿತು. ನೋಡಿ, ಇದಕ್ಕೀಗ ಇದು ಸ್ವಲ್ಪ ಚಪ್ಪೆ ಇದ್ದರೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ. ಇನ್ನು ಏಲಕ್ಕಿ, ಒಂದು ಕೈಯ ಮುಷ್ಟಿಯಲ್ಲಿ ಒಂದು ಮುಷ್ಟಿಯಷ್ಟು ತೆಂಗಿನ ತುರಿ, ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಒಂದು ಪೇಸ್ಟ್ ಮಾಡಿಕೊಳ್ಳೋಣ. ವೀಕ್ಷಕರೇ, ಇಲ್ಲಿ ನೋಡಿ, ಹೀಗೆ ಗ್ರೈಂಡಾಗಿ ಬಂತು. ಈಗ ಇದನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಳ್ಳೋಣ. ನಮಗೆ ಗಟ್ಟಿಯಾದದ್ದು ಬೇಕು, ಅದರಿಂದಾಗಿ ತುಂಬ ನೀರು ಹಾಕ್ಕೊಳ್ಳೋದು ಬೇಡ. ಸೊ ಈಗ ಇದನ್ನು ಗಟ್ಟಿಯಾಗಿ ಕೈಯಲ್ಲಿ ಬೇಕಿದೆ ಕೈಯಲ್ಲಿ ಮಾಡಿಕೊಳ್ಬೋದು. ಸ್ವಲ್ಪ ನಮಗೆ ಸ್ವಲ್ಪ ನೀರಾದರೆ ಸ್ವಲ್ಪ ಸಜ್ಜಿಗೆಯನ್ನು ಹಾಕ್ಕೊಂಡ್ರೆ ಆಯಿತು. ಸ್ವಲ್ಪ ನೀರಾಯಿತು, ಇದಕ್ಕೆ ಸ್ವಲ್ಪ ಸಜ್ಜಿಗೆಯನ್ನು ಹಾಕ್ಕೊಳ್ತೇನೆ. ಸ್ವಲ್ಪ ಸಜ್ಜಿಗೆಯನ್ನು ಪುನಃ ಸ್ವಲ್ಪ ಹಾಕ್ಕೊಂಡು ನಾನು ರವಾ ಇದೀಗ ಹೀಗೆ ಸ್ವಲ್ಪ ರವೆ ಹಾಕಿದರೆ ಈಗ ಅದನ್ನ ದಪ್ಪ ಆಗ್ತದೆ. ಈಗ ಇದನ್ನು ಈಗ ಒಂದು 2 ನಿಮಿಷ ಮುಚ್ಚಿಡುವಾಗ ನಮಗೆ ಇದಕ್ಕಿನ್ನು 2 ವಸ್ತುವನ್ನು ಹಾಕಲಿಕ್ಕೆ ಉಂಟು. ನೋಡಿ, ಒಂದು ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಈ ಕೊಬ್ಬರಿಯನ್ನು ಎಷ್ಟು ನಿಮಗೆ ಸಣ್ಣದಾಗಿ ಮಾಡಲಿಕ್ಕೆ ಆಗ್ತದೆ ಅಷ್ಟು ಸಣ್ಣದಾಗಿ ಮಾಡಿಕೊಳ್ಬೇಕು. ಸಣ್ಣ ಕೊಬ್ಬರಿ ಪ್ಲಸ್ ಇದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಳ್ಬೇಕು. ಒಂದು ಸಾಕು, ಅದು ನಡುವಲ್ಲಿ ಬಾಯಲ್ಲಿ ಸಿಕ್ಕಲಿಕ್ಕೆ ಚೆನ್ನಾಗಿ ಬರ್ತದೆ. ನಾವು ಗ್ರೈಂಡ್ ಒಳ್ಳೆಯದು ಮಾಡ್ಕೊಂಡಿದ್ದೇವೆ. ಈಗ ಇದನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿಕೊಳ್ತೇನೆ. 1 ಅಥವಾ 2 ಸೊಳೆಯನ್ನು ಹೀಗೆ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಅದೇ ರೀತಿ ಈ ಕೊಬ್ಬರಿಯನ್ನು ಸಹ ಸಣ್ಣದಾಗಿ ಕಟ್ ಮಾಡಿಕೊಳ್ಬೇಕು. ವೀಕ್ಷಕರೇ, ಇದು ಕಟ್ಟಾಯಿತು. ಈಗ ಇಲ್ಲಿ 10 ಕಾಳುಗಳಷ್ಟು ನಾನು ಪೆಪ್ಪರನ್ನು ಜಸ್ಟ್ ಕೋಸ್ಲಿ ಒಂಚೂರು
ಹೀಗೆ ಪುಡಿ ಮಾಡ್ಕೊಳ್ತಿದ್ದೇನೆ. ಇನ್ನು ಇದಕ್ಕೆ ಇದನ್ನು ಹಾಕೊಳ್ಳೋಣ. ಇನ್ನು ಚೂರು ಹಳದಿ, ಒಂದು ಪಿಂಚ್ ಆಫ್ ಹಳದಿ, ತುಂಬ ಹಳದಿ ಹಾಕ್ಲಿಕ್ಕೆ ಹೋಗಬೇಡಿ, ಸ್ವಲ್ಪ ಸಾಕು. ಇನ್ನು ಈ ಕಟ್ ಮಾಡಿದಂತಹ ಕೊಬ್ಬರಿ ಪ್ಲಸ್ ಹಲಸಿನ ಹಣ್ಣಿನ ಪೀಸಸ್ಗಳು ಇಷ್ಟನ್ನು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡೋ ಮೊದಲು ಇಲ್ಲಿ ನಾವು ಕಾವಲಿಯನ್ನು ಇಟ್ಕೊಳ್ಳೋಣ. ಕಾವಲಿ ಬಿಸಿಯಾಗಲಿ. ಇದು ಬಿಸಿ ಆಗ್ತಾ ಇರುವಾಗ ಈಗ ಇದನ್ನು ಚೆನ್ನಾಗಿ ಒಮ್ಮೆ ಉಪ್ಪು ಸರಿ ಉಂಟಾ ಅಂತ ಒಂದು ಚೆಕ್ ಮಾಡಿಕೊಳ್ಬೇಕು. ಒಳ್ಳೆ ಮಿಕ್ಸ್ ಆಯಿತು. ಹೀಗೆ ಚೆನ್ನಾಗಿ ಬಂದು ನೋಡಿ, ತಿನ್ನಲಿಕ್ಕೆ ಸಹ ಅಷ್ಟೇ ರುಚಿಯಾಗಿ ಬರ್ತದೆ. ಇನ್ಸ್ಟೆಂಟಾಗಿ ಬೆಳಿಗ್ಗೆ ಏನು ನೆನೆ ಹಾಕಲಿಕ್ಕಿಲ್ಲ. ಸೊ ಈಗ ಬಾಳೆ ಎಲೆ ಇದ್ದರೆ ಬಾಳೆ ಎಲೆಯಲ್ಲಿ ನಿಮಗೆ ತಟ್ಟಿಕೊಂಡು ಸಹ ಮಾಡ್ಬೋದು, ಅಥವಾ ಡೈರೆಕ್ಟಾಗಿ ನಾವು ಈ ಕಾವಲಿಯಲ್ಲಿ ಸಹ ಮಾಡ್ಕೊಳ್ಬೋದು. ಈಗ ಬಾಳೆ ಎಲೆಗೆ ನಾನು ಸ್ವಲ್ಪ ಎಣ್ಣೆಯನ್ನು ಸವರ್ಕೊಳ್ತೇನೆ. ಸ್ವಲ್ಪ ಸಾಕು ನೋಡಿ. ನಿಮಗೆ ಎಷ್ಟು ದೊಡ್ಡ ದೊಡ್ಡ ರೊಟ್ಟಿ ಬೇಕು ಅಷ್ಟು ದೊಡ್ಡ ಸಣ್ಣದಾಗಿ ಸಹ ಮಾಡ್ಕೊಳ್ಬೋದು ನೋಡಿ. ಇಲ್ಲಿ ನಾನು ತುಪ್ಪ ಒಂದು ಸ್ವಲ್ಪ ನೀರು ಮಾಡಲಿಕ್ಕೆ ಇಟ್ಕೊಂಡಿದ್ದೇನೆ. ತುಪ್ಪದಲ್ಲಿ ಬಾಳೆ ಎಲೆ ಆಯಿತು. ಇಲ್ಲಿ ಈಗ ಇದು ರೆಡಿಯಾಗಿದೆ. ಇಲ್ಲಿ ಕಾವಲಿ ಸಹ ಬಿಸಿಯಾಗಿದೆ. ತುಪ್ಪ ಸ್ವಲ್ಪ ಅದರಲ್ಲಿಟ್ಟು ನೀರು ಮಾಡಿಕೊಂಡೆ ನಾನು. ಈಗ ಒಂದು ಡೈರೆಕ್ಟಾಗಿ ನಾವು ಈಗ ತುಪ್ಪ ಹಾಕ್ಕೊಂಡು ಇದರಲ್ಲಿ ಮಾಡ್ಬೋದು, ಅಥವಾ ನೋಡಿ ಯಾರಿಗೆಲ್ಲ ಕಷ್ಟ ಆಗ್ತದೆ ಅಂತವ್ರು ನೋಡಿ ಈ ರೀತಿ ತೆಳುವಲ್ಲಿ ನಾವು ಆದಷ್ಟು ತೆಳು ಹೀಗೆ ಮಾಡಿಕೊಂಡು ಯಾರಿಗೆ ಕಷ್ಟ ಆಗ್ತದೆ ಅಂತ ಅವರು ಎಲೆಯಲ್ಲಿ ಹಾಕ್ಕೊಂಡು ಮಾಡ್ಬೋದು, ಅಥವಾ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರಲ್ಲಿ ಸಹ ಮಾಡ್ಕೊಳ್ಬೋದು. ತೆಳು ಮಾಡ್ಕೊಳ್ಳಿ ಆದಷ್ಟು ಮಾತ್ರ. ರೊಟ್ಟಿ ತೆಳುವೂ ಆದರೆ ಇದು ಚೆನ್ನಾಗಿ ಬರ್ತದೆ. ಸೊ ನೋಡಿ, ಇಷ್ಟ ಆದಮೇಲೆ ಇಲ್ಲಿ ನಾವು ಇದಕ್ಕೆ ತುಪ್ಪವನ್ನು ಹಾಕೊಳ್ಳೋಣ. ಸ್ವಲ್ಪ ತುಪ್ಪದಲ್ಲಿ ಕಾಯಿಸಿದೆ ಅಥವಾ ಎಣ್ಣೆ ಸಾಕ್ತದೆ, ತೊಂದರೆ ಇಲ್ಲ, ಎಣ್ಣೆ ಯಾವುದರಲ್ಲಿ ಸಾಕ್ತದೆ. ಸೊ ಚೆನ್ನಾಗಿ ಗ್ರೀಸ್ ಮಾಡಿಕೊಳ್ಳಿ. ಕಬ್ಬಿಣದ ಕಾವಲಿ ಆದರೆ ತುಂಬ ಚೆನ್ನಾಗಿ ಬರ್ತದೆ. ಈಗ ಅಥವಾ ನಾನ್ ಸ್ಟಿಕ್ಸ್ ಆಗ್ತದೆ ನೋಡಿ. ಸ್ವಲ್ಪ 1-2 ನಿಮಿಷ ಹೀಗೆ ಬಿಟ್ಟು ಮತ್ತೆ ಇದನ್ನು ಹೀಗೆ ಎತ್ತಿಕೊಳ್ಳಿ. 1 ನಿಮಿಷ ಇರಲಿ ಹಾಗೆ. ವೀಕ್ಷಕರೇ ನೋಡಿ, ನಿಧಾನಕ್ಕೆ ಹೀಗೆ ತೆಗೆದುಕೊಂಡ್ರೆ ಆಯಿತು. ಏನು ಚೆನ್ನಾಗಿ ಬರ್ತದೆ ನೋಡಿ. ಈಗ ಇದರ ಮೇಲೆ ಸ್ವಲ್ಪ ಪರಿಮಳ ಸೂಪರಾಗಿ ಉಂಟು. ಹೇಗೆ ಇದರದ್ದು ಯಾವುದರದ್ದು ಹಲಸಿನ ಹಣ್ಣಿನ ಪರಿಮಳ ಉಂಟಲ್ಲ. ಈಗ ಇದಕ್ಕೆ ಮುಚ್ಚಿಕೊಳ್ಳೋಣ. ಮುಚ್ಚಳವನ್ನು ಮುಚ್ಚಿಕೊಂಡು ಒಂದು 5 ನಿಮಿಷ ಹದಾವುರಿಯಲ್ಲಿ, ಜೋರು ಉರಿ ಮಾಡಿಕೊಳ್ಬೇಡಿ, ಬೇಯಿಸ್ಕೊಳ್ಳೋಣ. ವೀಕ್ಷಕರೇ ನೋಡಿ, 5 ನಿಮಿಷ ನಾನು ಸಣ್ಣ ಉರಿಯಲ್ಲಿಟ್ಟಿದ್ದೇನೆ. ಇದು ಹಲಸಿನ ಹಣ್ಣಾದ್ರಿಂದಾಗಿ ಕಲರ್ ಸ್ವಲ್ಪ ಕೆಳಗೆ ಬ್ರೌನ್ ಬರುವ ಚಾನ್ಸಸ್ ಇರ್ತದೆ. ಅದರಿಂದಾಗಿ ನಾನು ಹೇಳಿದ ಕರೆಕ್ಟ್ ಬಂದು ಈ ರೀತಿಯಲ್ಲಿ ಬರ್ತದೆ. ಯಾಕೆ ಹೇಳಿದ್ರೆ ಇಲ್ಲದಿದ್ದರೆ ಅದು ಕಾಯುವುದಿಲ್ಲ. ಈಗ ಪುನಃ ಸ್ವಲ್ಪ ರೊಟ್ಟಿಯಾದ ಕಾರಣ ರೊಟ್ಟಿ ಹೀಗೆ ಬರೋದು. ಸಣ್ಣ ಉರಿಯಲ್ಲಿ ಚೂರು 1-2 ನಿಮಿಷಗಳ ಕಾಲ ಈ ತಿರುವಿ ಹಾಕಿದ್ದನ್ನು ಕಾಯಿಸ್ಕೊಳ್ಳೋಣ. ಇಲ್ಲಿ ಇನ್ನೊಂದು ರೊಟ್ಟಿಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ವೀಕ್ಷಕರೇ ನೋಡಿ, 1-2 ನಿಮಿಷ ಪುನಃ ನಾನು ಇಟ್ಟುಕೊಂಡೆ. ಇದು ಸ್ವಲ್ಪ ಕಾಯಲಿಕ್ಕೆ ಸ್ವಲ್ಪ ಟೈಮ್ ತೆಗೀತದೆ. ಇದು ಈಗ ಅದಕ್ಕೆ ಏನು ಚೆನ್ನಾಗಿ ಬಂತು ಹೇಳಿದರೆ ನಿಮಗೆ ಕಾಣ್ಬೋದು. ರುಚಿ ಸಹ ಅಷ್ಟೇ. ಇದನ್ನು ತುಪ್ಪದೊಟ್ಟಿಗೆ ತಿಂದರೆ ಅಷ್ಟು ಚೆನ್ನಾಗಿದೆ. ಇನ್ನೊಂದನ್ನು ಸಹ ಅದೇ ರೀತಿ ನೋಡಿ, ಇದಕ್ಕೆ ತುಪ್ಪವ ಎಣ್ಣೆಯ ಏನಾದರೂ ಹಾಕ್ಕೊಂಡು ಈ ರೀತಿ ನಾವು ಇದನ್ನು ಸ್ವಲ್ಪ ಆದಷ್ಟು ತೆಳು ಮಾಡಿಕೊಳ್ಳಿ. ತೆಳು ಮಾಡಿದರೆ ಒಳ್ಳೆಯದಾಗ್ತದೆ. ಇದೀಗ ಆಗ್ತಾ ಇರಲಿ. ಇಲ್ಲಿ ರೆಡಿಯಾಗಿದೆ. ಹಾಗಾದರೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಒಂದು ಸವಿದ್ರೆ ಬಹಳ ಚೆನ್ನಾಗಿ ಬರ್ತದೆ. ಹಾಗಾದರೆ ನೋಡಿದ್ರಲ್ಲ ವೀಕ್ಷಕರೇ, ನಮಗೆ ಕಡು ಬೆಲ್ಲ ಮಾಡಲಿಕ್ಕೆ ತುಂಬ ಹೊತ್ತು ಬೇಕಾಗ್ತದೆ. ಬಟ್ ಈ ರೊಟ್ಟಿ, ಹಲಸಿನ ಹಣ್ಣಿನ ರೊಟ್ಟಿ ಮಾಡಲಿಕ್ಕೆ ಏನು ತುಂಬ ಹೊತ್ತು ಸಹ ಬೇಡ. ಅಕ್ಕಿ ಕಡಿಲಿಕ್ಕೆ ಸಹ ಇಲ್ಲ. ನಾವು ಈ ರವೆ ಇದ್ದರೆ ಸಾಕು, ಕ್ವಿಕ್ಕಾಗಿ ಮಾಡುವಂಥದ್ದು. ಹಾಗಾದರೆ ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.
ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.